ಫ್ರೆಂಡ್ಸ್, ಮೈಸೂರು ಯೂನಿವರ್ಸಿಟಿಯವರು 2026-27ನೇ ಸಾಲಿನ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಟೆಂಟೇಟಿವ್ ಅಡ್ಮಿಷನ್ ಶೆಡ್ಯೂಲ್ ಅನ್ನು ಬಿಟ್ಟಿದ್ದಾರೆ. ಸಾಕಷ್ಟು ಜನ ಕೇಳ್ತಾ ಇದ್ರಿ, ಸರ್ ಅಡ್ಮಿಷನ್ ಟೈಮ್ ಟೇಬಲ್ ಅಥವಾ ಅಡ್ಮಿಷನ್ ಶೆಡ್ಯೂಲ್ ಇನ್ನು ಬಿಟ್ಟಿಲ್ವಾ ಅಂತೇಳಿ. ಅಡ್ಮಿಷನ್ ಶೆಡ್ಯೂಲ್ ಅನ್ನು ಬಿಟ್ಟಿದ್ದಾರೆ. ನೀವು ಮೈಸೂರು ಯೂನಿವರ್ಸಿಟಿಯ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಸೆಕೆಂಡ್ ಒಂದು ಟೆಂಟೇಟಿವ್ ಅಡ್ಮಿಷನ್ ಶೆಡ್ಯೂಲ್ 2026 ಅಂತಿದೆ. PDF ಅಲ್ಲಿ ನಿಮಗೆ ನೋಡಬಹುದು. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಂಟೇಟಿವ್ ಶೆಡ್ಯೂಲ್ ಸಿಗುತ್ತೆ. ಮೊದಲು ಜುಲೈಯಲ್ಲಿ 15ನೇ ತಾರೀಕು ಒಂದು ಟೈಮ್ ಟೇಬಲ್ ಶೆಡ್ಯೂಲ್ ನ ಬಿಟ್ಟಿದ್ರು. ಅದು ಏನಪ್ಪಾ ಅಂತ ಹೇಳಿದ್ರೆ ಓನ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತೆ ಫೀಸ್ ಪೇಮೆಂಟ್ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಸಂಬಂಧಪಟ್ಟಂಗೆ. ಇದು ಹಳೆಯ ಒಂದು ಟೈಮ್ ಟೇಬಲ್, ಅಂದ್ರೆ ಕ್ಯಾಲೆಂಡರ್ ಆಫ್ ಇವೆಂಟ್, ಓಪನಿಂಗ್ ಆಫ್ ಪೋರ್ಟಲ್, ಕ್ಲೋಸರ್ ಆಫ್ ಪೋರ್ಟಲ್, ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ ಹಾಕಿದ್ರು. ಈಗ ನಿನ್ನೆ ಅಷ್ಟೇ ಹೊಸದಾಗಿ ಈ ಒಂದು ಶೆಡ್ಯೂಲ್ ನ ಬಿಟ್ಟಿರುವಂತದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಅಡ್ಮಿಷನ್ ಟು PG ಪ್ರೋಗ್ರಾಮ್ 26-27 ಅಂತ ಹೇಳಿ ಟೆಂಟೇಟಿವ್ ಶೆಡ್ಯೂಲ್. ಇದು ಎಂಟ್ರೆನ್ಸ್ ಎಕ್ಸಾಮ್ ಒಂದು 31/7/2026ರಿಂದ 2/8/2026 ತನಕ ನಡೆಯುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ 2 ದಿನ ಇರೋದು, 31 ಮತ್ತೆ 1. ಹಾಗೆ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ ಬಂದ್ರೆ ಈ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಕೊಡ್ತೀರಾ ಅಂತ ಹೇಳಿದ್ರೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರಂ ಅನ್ನ ಅಲ್ಲಿರುವ ಡೀಟೇಲ್ ಅನ್ನ ಫಿಲ್ ಮಾಡಿ ನೀವು ಅದನ್ನ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಸೆಕೆಂಡ್ ವೀಕ್ ಆಫ್ ಆಗಸ್ಟ್ ವರೆಗೂ ಟೈಮ್ ಇರುತ್ತೆ, ನೀವು ಅದನ್ನ ಮಾಡಬಹುದಾಗಿರುತ್ತೆ. ಮತ್ತೆ ಇದು ವೆರಿಫಿಕೇಶನ್ ಆಫ್ ಅಪ್ಲಿಕೇಶನ್ ಬೈ ಡಿಪಾರ್ಟ್ಮೆಂಟ್ಸ್. ನಿಮ್ಮೆಲ್ಲ ಡೀಟೇಲ್ಸ್ ಗಳನ್ನ ಮಾರ್ಕ್ಸ್ ಆಗಿರ್ಬೋದು, ನಿಮ್ಮ ಕ್ಯಾಟಗರಿ, ರಿಸರ್ವೇಶನ್ ಎಟ್ಸೆಟ್ರಾ ಎಲ್ಲಾನು ಕನ್ಸಾಲಿಡೇಟೆಡ್ ಲಿಸ್ಟ್ ಅಂತ ಹೇಳಿ ಅದನ್ನ ತಯಾರು ಮಾಡೋದಕ್ಕೆ, ವೆರಿಫಿಕೇಶನ್ ಮಾಡೋದಕ್ಕೆ ಆಗಸ್ಟ್ 3rd ವೀಕ್ ವರೆಗೂ ಅವರ ಒಂದು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಟೈಮ್ ಕೊಟ್ಟಿದ್ದಾರೆ. ಇವಾಗ ನೀವು ಈ ಟೈಮಲ್ಲಿ ಸ್ಟೂಡೆಂಟ್ ನೀಡ್ ನಾಟ್ ಟು ವಿಸಿಟ್ ದ ಯೂನಿವರ್ಸಿಟಿ ಫಾರ್ ವೆರಿಫಿಕೇಶನ್ ಅಂತ ಹೇಳ್ತಾರೆ. ನೀವು ಯಾರು ಕೂಡ ಈ ವೆರಿಫಿಕೇಶನ್ ಬರಾಗತ್ತೆ ಇಲ್ಲ. ನಿಮ್ಮ ಡಾಕ್ಯುಮೆಂಟ್ಗಳನ್ನ ಆನ್ಲೈನ್ ಅಲ್ಲಿ ಏನು ಸಬ್ಮಿಟ್ ಮಾಡಿರ್ತಿರಲ್ಲ ಅದನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಅಥರೈಸ್ಡ್ ಪರ್ಸನ್ಗಳು ಅದನ್ನ ವೆರಿಫಿಕೇಶನ್ ಮಾಡ್ತಾರೆ. ನೆಕ್ಸ್ಟ್ ಅನೌನ್ಸ್ಮೆಂಟ್ ಆಫ್ ಸೆಲೆಕ್ಟೆಡ್ ಲಿಸ್ಟ್ ಅಂಡ್ ಅಡ್ಮಿಷನ್ ಅಂಡರ್ ಸ್ಕೀಮ್ ಎ. ಇದೆಲ್ಲ ಆದ್ಮೇಲೆ ಸೀಟ್ ಅನೌನ್ಸ್ ಮಾಡ್ತಾರೆ. ಆ ಸೀಟ್ ಅನೌನ್ಸ್ ಪ್ಲಸ್ ಅಡ್ಮಿಷನ್ ಫಾರ್ ಎ ಸ್ಕೀಮ್ ಅದು ಆಗಸ್ಟ್ 4th ವೀಕ್ ಅಲ್ಲಿ ನಿಮಗೆ ಅಡ್ಮಿಷನ್ ಮತ್ತೆ ಈ ಒಂದು ಏನು ಸ್ಕೀಮ್ ಎ ಅಂತೀವಲ್ಲ ಅದಕ್ಕೆ ಆಗಸ್ಟ್ 4th ವೀಕ್ ಅಲ್ಲಿ ಅದನ್ನು ಫಿಕ್ಸ್ ಮಾಡಿದ್ದಾರೆ. ಎ ಸ್ಕೀಮ್ ಕಂಪ್ಲೀಟ್ ಆದ್ಮೇಲೆ ಬಿ ಸ್ಕೀಮ್, ಅಡ್ಮಿಷನ್ ಅಂಡರ್ ಬಿ ಸ್ಕೀಮ್ ಅಂತ ಹೇಳಿದ್ರೆ ಸೆಪ್ಟೆಂಬರ್ 1st ವೀಕ್ ಅಲ್ಲಿ ಬಿ ಸ್ಕೀಮ್ ಮಾಡ್ತೀವಿ ಅಂತ ಹೇಳ್ತಾರೆ. ಎ ಸ್ಕೀಮ್ ಅಂದ್ರೆ ಏನು, ಬಿ ಸ್ಕೀಮ್ ಅಂದ್ರೆ ಏನು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನು ಹೇಳ್ತೀನಿ. ಫ್ರೆಂಡ್ಸ್, ಎ ಸ್ಕೀಮ್ ಅಂತ ಹೇಳಿದ್ರೆ ಗೌರ್ನಮೆಂಟ್ ಫೀಸ್ ಸ್ಟ್ರಕ್ಚರ್ ಇರುವಂತಹ ಏನು ಗೌರ್ಮೆಂಟ್ ಫೀಸ್ ಇರುತ್ತೆ ಅದನ್ನ ಪೇ ಮಾಡಿ ನೀವು ಈ ಒಂದು ಸೀಟ್ಗಳಿಗೆ ಅಡ್ಮಿಷನ್ ಆಗುವಂತದ್ದು. ಬಿ ಸ್ಕೀಮ್ ಅಂತಂದ್ರೆ ಏನು ಅಂತ ಹೇಳಿದ್ರೆ ಗೌರ್ಮೆಂಟ್ ಸೀಟ್ ಮುಗಿದೋಗುತ್ತೆ. ನೆಕ್ಸ್ಟ್ ಏನು ಫುಲ್ಲಿ ಫೈನಾನ್ಸ್ ಅಂತ ಹೇಳಿದ್ರೆ ಅಂದ್ರೆ ಆ ಒಂದು ಬಿ ಸ್ಕೀಮ್ಗೆ ಇಂತಿಷ್ಟು ದುಡ್ಡು ಅಂತ ಇರುತ್ತೆ. ಏನೋ ಗೌರ್ಮೆಂಟ್ ಫೀಸ್ ಪ್ಲಸ್ ಅಡಿಷನಲ್ ಆಗಿ ಎಕ್ಸ್ಟ್ರಾ ಫೀಸ್ ಇರ್ತದೆ, ಅದನ್ನ ಪೇ ಮಾಡಿದ್ರೆ ನಿಮಗೆ ಬಿ ಸ್ಕೀಮ್ ಅಂತ ಹೇಳಿ ಕರಿತೀವಿ. ಇದು ಸೆಪ್ಟೆಂಬರ್ 1st ವೀಕ್ ಅಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಯೂನಿವರ್ಸಿಟಿ ಅವರು ಬಿಟ್ಟಿರುವಂತಹ ಟೈಮ್ ಟೇಬಲ್ ಪ್ರಕಾರ ಇಷ್ಟು ಆಕ್ಟಿವಿಟೀಸ್ ನ ಈ ಒಂದು ವೀಕ್ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಥವಾ ಈ ಒಂದು ಮಂತ್ ಅಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಇವಾಗಿನ ಟೆಂಟೇಟಿವ್ ಅಷ್ಟೇ, ಗೊತ್ತಿಲ್ಲ. ಇಲ್ಲಿ ಕೆಲವೊಂದು ಮುಂದೆ ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳು ಇರುವಂತಹ ಸಾಧ್ಯತೆ ಇದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಮೈಸೂರು ಯೂನಿವರ್ಸಿಟಿಯ ಅಡ್ಮಿಷನ್ 26-27ಗೆ ಸಂಬಂಧಪಟ್ಟಂತಹ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಫಾರ್ ಅಡ್ಮಿಷನ್ಗೆ ಇವರು ಬಿಟ್ಟಿರುವಂತಹ ಒಂದು ಪ್ರಕಟಣೆಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಆಯಿತು. ಸ್ನೇಹಿತರೆ, ಏನಾದರೂ ಈ ಒಂದು ಅಡ್ಮಿಷನ್ಗೆ ಸಂಬಂಧಪಟ್ಟಂತಹ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಅಲ್ಲಿ ಕಮೆಂಟ್ ನ ಮಾಡಿ, ನನಗೆ ತಿಳಿದಿರುವಷ್ಟು ಆನ್ಸರ್ನ ಮಾಡ್ತೀನಿ ಅಂತ ಹೇಳ್ತಾ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.